ಆರ್ಟಿಸಿಗಳಿಗೆ ಅಧಿಕ ರೈತರಿಗೆ ಮಾಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ ಶೇಕಡ 70ರಷ್ಟು ಆಗಿದೆ. ರಾಜ್ಯದಲ್ಲಿ ಶೇಕಡ 75ರಷ್ಟು ನಾವು ಆಧಾರ್ ಜೋಡಣೆ ಕಾರ್ಯಕ್ರಮ ಪ್ರಗತಿಯಾಗಿದೆ. ಬ್ಯಾಲೆನ್ಸ್ ಇರುವಂತಹ ತಕ್ಷಣ ಇನ್ನ ಕಾಲಮಿತಿ ವಿಸ್ತರಣೆ ಇಲ್ಲ, ತಕ್ಷಣ ಆಧಾರ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ದೇಶದ ಯಾವುದೇ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ 75% ವೆರಿಫಿಕೇಶನ್ ಮಾಡಿರುವಂಥದ್ದು ಕರ್ನಾಟಕ ಮಾತ್ರ ದೇಶದಲ್ಲಿ ಆಧಾರ್ ಆರ್ಟಿಸಿಗೆ ಜೋಡಣೆ ಮಾಡೋದು. ಯಾಕೆ ಆಧಾರದ ಜೋಡಣೆ ಮಾಡ್ತಾ ಇದ್ದೀವಿ ಅಂದರೆ, ಸುಮಾರು ಜನ ಯಾವುದೋ ಜಮೀನನ್ನ ಯಾರೋ ಹೋಗಿ ಮಾರಾಟ ಮಾಡುವಂತಹ ವಂಚನೆ ಪ್ರಕರಣಗಳು, ಜಮೀನನ್ನ ವ್ಯವಸ್ಥಿತವಾಗಿ ದೋಚುವಂತಹ ಪ್ರಕರಣಗಳು ರಾಜ್ಯದಲ್ಲಿ ಸಾಕಷ್ಟು ಆಗಿದ್ದಾವೆ. ಆಧಾರದ ಜೋಡಣೆ ಮಾಡೋದ್ರ ಮುಖಾಂತರ ಜಮೀನಿನ ಮಾಲೀಕತ್ವಕ್ಕೆ ಸುರಕ್ಷತೆಯನ್ನು ಕೊಡಬಹುದು, ಜಮೀನಿನ ಮಾಲೀಕತ್ವಕ್ಕೆ ಒಂದು ಖಾತರಿಯನ್ನ ಕೊಡಬಹುದು. ಅಮಾಯಕರನ್ನ ವಂಚಿಸಿ ಯಾರೋ ಜಮೀನನ್ನ ದೋಚುವಂತಹದನ್ನ ತಡೆಗಟ್ಟಬಹುದು. ಆ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯ ನಮ್ಮ ಕೆಳಮಟ್ಟದ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟ್ಸ್ ಊರೂರು ಮನೆ ಮನೆಗೆ ಹೋಗಿ ಸುಮಾರು 80% ಈಗ ವೆರಿಫಿಕೇಶನ್ ಅನ್ನ ಮಾಡಿದ್ದಾರೆ. ಅವರ ಸರ್ಕಾರದಿಂದ ಒಳ್ಳೆ ಪ್ರಗತಿ ಆಗಿದೆ. ನೆಕ್ಸ್ಟ್ ಅದರಲ್ಲಿ ನಾವು ನೋಡಿದಾಗ ಈ ಜಿಲ್ಲೆಯಲ್ಲಿ ಸುಮಾರು ಒಂದು 82,000 ಜಮೀನುಗಳು ನಿಧನ ಹೊಂದಿರುವವರ ಹೆಸರಿನಲ್ಲಿ ಇದ್ದಾವೆ. ಅದೇ ತರ ರಾಜ್ಯದಲ್ಲಿ ನೋಡಿದ್ರೆ ಸುಮಾರು ಒಂದು 40-45 ಲಕ್ಷ ಜಮೀನುಗಳು ನಿಧನ ಹೊಂದಿರುವವರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಅದಕ್ಕೆ ಹಿಂದೆನೂ ನಾವು ಪಾವತಿ ಖಾತೆ ಆಂದೋಲನವನ್ನ ಮಾಡಿದ್ದೇವೆ. ಆದ್ರೆ ಆವಾಗೆಲ್ಲ ಯಾರ್ದು ಈ ತರ ಬಾಕಿ ಇದೆ ಅನ್ನೋದೇ ನಮ್ಮ ಹತ್ರ ಮಾಹಿತಿ ಇರ್ತಾ ಇರ್ಲಿಲ್ಲ. ಯಾರು ಬಂದ್ರೆ ಅವ್ರದ್ದು ಮಾತ್ರ ಮಾಡಿಕೊಡ್ತಾ ಇದ್ವಿ. ಈ ಬಾರಿ ಸದ್ಯದಲ್ಲೇ ನಾವು ಈ ಪಾವತಿ ಖಾತೆ ಆಂದೋಲನವನ್ನು ಆರಂಭ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾರ್ಯಾರು ಇಲ್ಲಿವರೆಗೂ ಪಾವತಿ ಖಾತೆ ಆಗದೆ ಬಾಕಿ ಉಳಿದಿದೆ ಅನ್ನುವಂತ ಪ್ರತಿಯೊಂದು ಜಮೀನು ಕೂಡ ನಮಗೆ ಈಗ ಗೊತ್ತಿದೆ. ಈ ಬಾರಿ ನಮ್ಮ ಡೇಟಾ ಬೇಸ್ ಇದೆ ನಮ್ಮ ಹತ್ರ. ಹಾಗಾಗಿ ಈ ಬಾರಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಬಾರಿ ಪಾವತಿ ಖಾತೆ ಆಂದೋಲನ ಮಾಡುವಾಗ ಯಾರ್ಯಾರ್ದು ಬಾಕಿ ಇದೆ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡಿ ಕರಿಬೇಕು. ಯಾರ್ಯಾರ್ದು ವ್ಯಾಜ್ಯ ಇಲ್ಲ ಕುಟುಂಬದಲ್ಲಿ ಅಂತವರ್ದು ಎಲ್ಲರಿಗೂ ಕಡ್ಡಾಯವಾಗಿ ಪಾವತಿ ಖಾತೆಯನ್ನ ಮಾಡಿಕೊಡ್ಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದೇನೆ. ಸದ್ಯದಲ್ಲಿ ಅದನ್ನು ನಾವು ಆರಂಭ ಕೂಡ ಮಾಡ್ತಾ ಇದ್ದೇವೆ. ಈಗಾಗಲೇ ಪೈಲಟ್ ಬೇಸಿಸ್ ಅಲ್ಲಿ ಕೋಲಾರಲ್ಲಿ ಪಾವತಿ ಖಾತೆ ಆಂದೋಲನ ನಡೀತಾ ಇದೆ. ಮುಖ್ಯವಾಗಿ ರಾಜ್ಯದಲ್ಲಿ ಜನಗಳಿಗೆ ಸಮಸ್ಯೆ ಇರತಕ್ಕಂಥದ್ದು ಈ ಕೋಡಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ. ಅದು ಕೆಲವರಿಗೆ ದರಖಾಸ್ತು ಕೋಡಿ ದುರಸ್ತಿಗೂ ಬಾಕಿ ಇದೆ. ಇನ್ನ ಸುಮಾರು ಜನರು ಖಾಸಗಿ ಸರ್ವೆ ನಂಬರ್ಗಳಲ್ಲಿ ಅವ್ರದ್ದು ಅನುಭವ ಮತ್ತು ದಾಖಲೆಗೆ ತಕ್ಕ ಹಾಗೆ ಅವರಿಗೆ ಪ್ರತ್ಯೇಕವಾದಂತಹ ಸರ್ವೆ ನಂಬರ್ ಆಗಿಲ್ಲ. ಇವೆಲ್ಲ ನಾವು ಅಂದಾಜು ಮಾಡಿದಾಗ ದರಖಾಸ್ತು ಕೋಡಿಗೆ ಒಂದು ಬಹಳ ಅಂದಾಜು ಮಾಡಿ ನಾವು ಹೇಳೋದಾದ್ರೆ 8 ರಿಂದ 10 ಲಕ್ಷ ಜನ ದರಖಾಸ್ತು ಕೋಡಿಗೆ ಬಾಕಿ ಇದ್ದಾರೆ ರಾಜ್ಯದಲ್ಲಿ ಅನ್ನುವಂಥದ್ದು ಒಂದು ಅಂದಾಜು. ನಾವು ಈ ಜಿಲ್ಲೆಯಲ್ಲೇ ತೆಗೆದುಕೊಂಡ್ರೆ ಸುಮಾರು 30,000 1 ಲಕ್ಷ ಈ ಜಿಲ್ಲೆಯಲ್ಲಿ ಸುಮಾರು ಒಂದು 40 ರಿಂದ 60 ಸಾವಿರ ಸಾಗುವಳಿದಾರರು ದರಖಾಸ್ತು ಕೋಟಿಯಲ್ಲಿ ಬಾಕಿ ಇದೆ ಅನ್ನುವಂತಹದ್ದು. ಮತ್ತು ಸುಮಾರು 45,000 ಜನಗಳದ್ದು ಹಿಡುವಳಿ ಜಮೀನಲ್ಲಿ ಕೋಡಿಗೆ ಬಾಕಿ ಇದೆ. ಸೊ ಇವೆರಡವನ್ನು ಕೂಡ ಆಂದೋಲನದ ಮಾದರಿಯಲ್ಲಿ ತೆಗೆದುಕೊಳ್ಬೇಕು ಅಂತ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ. ಸೊ ಆ ಕೆಲಸನೂ ಕೂಡ ಜಿಲ್ಲಾಧಿಕಾರಿಗಳು ಈ ತಿಂಗಳಿನಿಂದಲೇ ನಾವು ಪ್ರತಿ ತಾಲೂಕಿನಲ್ಲಿ 5 ಗ್ರಾಮಗಳಲ್ಲಿ ದರಖಾಸ್ತು ಕೋಡಿಯನ್ನ ಆರಂಭ ಮಾಡ್ತೇವೆ ಸರ್ವೆ ಕೆಲಸವನ್ನ ಅಂತ ಒಪ್ಪಿಕೊಂಡಿದ್ದಾರೆ. ಹಾಗೆ ಅದೇ ಸಂದರ್ಭದಲ್ಲಿ ಪ್ರತಿ ತಿಂಗಳು ಕೂಡ ಟಾರ್ಗೆಟ್ ಕೊಟ್ಟು ಹಿಡುವಳಿ ಜಮೀನುಗಳಲ್ಲಿ ಕೋಡಿ ಬಾಕಿ ಇರೋದನ್ನು ಕೂಡ ಜೊತೆಯಲ್ಲಿ 2 ದರಖಾಸ್ತು ಕೋಡಿ ಹಾಗೂ ಹಿಡುವಳಿಯ ಕೋಡಿ ಎರಡನ್ನೂ ಕೂಡ ಆರಂಭ ಮಾಡಿ ಈ ತಿಂಗಳಿನಿಂದಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆರಂಭ ಮಾಡ್ತಾರೆ. ಮತ್ತು ಈ
ಏನು ದರಖಾಸ್ತು ಕೊಡಿ ಬಹಳ ವರ್ಷಗಳಿಂದ ಬಾಕಿ ಇರುವಂತಹ ಸಮಸ್ಯೆ ಇದೆ. ರಾಜ್ಯಾದ್ಯಂತ ಈ 1 to 5 ಕಡತಗಳನ್ನ ತಯಾರು ಮಾಡುವಂತಹದನ್ನ ಈ ಬಾರಿ ಕಂಪ್ಯೂಟರೈಸ್ಡ್ ಮುಖಾಂತರ ಡಿಜಿಟಲ್ ಆಗಿ 1 to 5 ಫೈಲ್ ಅನ್ನ ತಯಾರು ಮಾಡುವಂತ ಕೆಲಸ ರಾಜ್ಯಾದ್ಯಂತ ಈ ವಾರದಿಂದ ನಾವು ಆರಂಭ ಮಾಡಿಸಿದ್ದೇವೆ. ಸೊ ಈ ಜಿಲ್ಲೆಯಲ್ಲಿ ಸ್ವಲ್ಪ ಈಗಾಗಲೇ ಮಾಡಿದ್ದಾರೆ, ಡಿಜಿಟಲ್ ಆಗಿ ಆನ್ಲೈನ್ ಅಲ್ಲಿ ಮಾಡುವಂತಹದ್ದು ಆರಂಭ ಮಾಡಿದ್ದಾರೆ. ರಾಜ್ಯದಲ್ಲಿ ಕೂಡ ನಿನ್ನೆಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಯೊಂದು ವಿಲೇಜ್ ಅಕೌಂಟೆಂಟ್ ಸರ್ಕಲ್ ಅಲ್ಲೂ ಕೂಡ ಅವರು ಟಾರ್ಗೆಟ್ ಅನ್ನ ಕೊಟ್ಟು 1 to 5 ಫೈಲ್ ಅನ್ನ ರೆಡಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ 1 to 5 ಮಾಡ್ಲಿಕ್ಕೆ ಬಹುಶಃ ನಮಗೆ 2 ತಿಂಗಳು ಸಮಯ ಬೇಕಾಗುತ್ತೆ. 1 to 5 ಫೈಲ್ಸ್ ರೆಡಿ ಮಾಡ್ಲಿಕ್ಕೆ. ಸೊ 2 ರಿಂದ 3 ತಿಂಗಳವರೆಗೂ ಆಗುತ್ತೆ. ಈ 3 ತಿಂಗಳು ಆದ್ರೆ ರಾಜ್ಯದಲ್ಲಿ ಒಟ್ಟು ಎಷ್ಟು ಬಾಕಿ ಇದೆ ದರಖಾಸ್ತು ಕೊಡಿಯಲ್ಲಿ ಅಂತ ಆವಾಗ ಗೊತ್ತಾಗುತ್ತೆ. ಇಲ್ಲಿವರೆಗೂ ಕೂಡ ಸರ್ಕಾರದಲ್ಲಿ ದರಖಾಸ್ತು ಕೊಡಿಗೆ ಎಷ್ಟು ಬಾಕಿ ಇದೆ ಅಂತ ಕೂಡ ನಮ್ಮ ಹತ್ರ ಒಂದು ಡೇಟಾಬೇಸ್ ಇಲ್ಲ. ಅದರ ಜೊತೆಗೆ ಈಗ ನಾವು 1 to 5 ಅನ್ನೇ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಜನಪ್ರತಿನಿಧಿಗಳಾಗಲಿ ಕ್ಯಾಬಿನೆಟ್ ಅಲ್ಲಾಗಲಿ ಎಲ್ಲ ಕಡೆಯೂ ಕೂಡ ಈ ಮೋಡಿಯ ಬಗ್ಗೆ ಬಹಳ ಬಾಕಿ ಇರುವಂತಹದ್ದು ಇರೋದ್ರಿಂದ ಅದಕ್ಕೆ ಅದು 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲಾ ಪ್ರಕರಣಗಳನ್ನ ಗುರುತಿಸಿ ಎಲ್ಲವನ್ನೂ ನಾವು ಮಾಡ್ಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಕೆಲವ್ರ ಹತ್ರ ಏನು ರೆಕಾರ್ಡ್ ಇರೋದಿಲ್ಲ, ಅಂಥವು ಮಾಡಕ್ ಆಗೋದಿಲ್ಲ. ಕೆಲವರು ಪೊಸಿಷನ್ ಅಲ್ಲೇ ಇರೋದಿಲ್ಲ, ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕಾನೂನುಬದ್ಧವಾಗಿ 50% ಇರ್ಬೋದು, 60% ಇರ್ಬೋದು, ಯಾರ್ದು ಮಾಡ್ಲಿಕ್ಕೆ ಸಾಧ್ಯ ಅಂತವದ್ದಾದ್ರೂ ಕೂಡ ನಾವು ಮಾಡುವಂತ ಒಂದು ಆಂದೋಲನವನ್ನ ಆರಂಭ ಮಾಡಿದ್ದೇವೆ. ಇದು 1 ವರ್ಷ 2 ವರ್ಷ ಆದ್ರೂ ಬೆನ್ನತ್ತಿ ಈ ಕೆಲಸವನ್ನ ಮಾಡಿಕೊಡ್ತೇವೆ. ಇಷ್ಟು ಸಂಕ್ಷಿಪ್ತವಾಗಿ ನಾನು ಬೇರೆ ವಿಷಯ ಚರ್ಚೆ ಆಗಿದೆ. ಎಲ್ಲ ಹೇಳ್ತಾ ಹೋದ್ರೆ ನಿಮಗೂ ಏನೋ ಅದು ಇದಾಗುತ್ತೆ. ಸಾಕಷ್ಟು ಕೆಲಸ ಮಾಡಿದೆ. ಗೋರಿಗಡೆ ಸ್ಥಾಪನೆ ಜವಾಬ್ದಾರಿ ಎತ್ತಿನ ಹೊಳೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಗೌರಿ ಗಣೇಶ ಹಬ್ಬಕ್ಕೆ ಒಂದು ವಿದ್ಯುಕ್ತವಾಗಿ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 2013ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಆರಂಭ ಆದಂತಹ ಕೆಲಸ ಮಹತ್ವಾಕಾಂಕ್ಷಿ ಯೋಜನೆ. ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಬುದ್ಧಿ ಪೂಜೆ ಮಾಡಿದಂತಹ ಯೋಜನೆ ಇವತ್ತು ಒಂದು ಹಂತಕ್ಕೆ ಕಾರ್ಯಾರಂಭ ಮಾಡ್ತಾ ಇರೋದು ನಮ್ಗೆಲ್ಲರಿಗೂ ಕೂಡ ಬಹಳ ಸಂತೋಷದ ವಿಷಯ. ಒಂದು ಕಡೆ ಬಹಳ ಸಂತೋಷ ಇದೆ ನಮಗೆ, ಆದ್ರೆ ಮತ್ತೊಂದು ಕಡೆ ನಮಗೆ ಸ್ವಲ್ಪ ಚಿಂತನೆ ಆತಂಕನೂ ಇದೆ. ಯಾಕೆಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ನಾವು ಕೊನೆಯಲ್ಲಿದ್ದೇವೆ. ಕೊನೆಗೆ ಈಗ ನಮಗೆ ಎಷ್ಟು ಮಟ್ಟಿಗೆ ನೀರು ಸಿಗುತ್ತೆ ಅನ್ನುವಂತ ಆತಂಕವನ್ನ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರತ್ರನೂ ಕೂಡ ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪನವರು, ನಾನು ಹಾಗೂ ಡಾಕ್ಟರ್ ಸುಧಾಕರ್ ಚಿಂತಾಮಣಿ ಇವರು ಮೂವರು ಕೂಡ ನಾವು ಅವರ ಹತ್ರ ನಮ್ಮ ಆತಂಕವನ್ನ ಹೇಳ್ಕೊಂಡಿದ್ದೇವೆ. ಈ ಜಿಲ್ಲೆಗಳಿಗೆ ನೀರು ವಿತರಣೆ ಮಾಡುವಂತ ಕೆಲಸ ಪ್ರಗತಿ ಸಾಲದು ಅನ್ನುವಂತ ವಿಷಯವನ್ನು ಕೂಡ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದೇವೆ. ಇಬ್ಬರೂ ಕೂಡ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಜಿಲ್ಲೆಗಳಿಗೆ ನೀರು ಕೊಡೋದಕ್ಕೆ ನಾವು ಆದ್ಯತೆಯನ್ನ ಕೊಡ್ತೇವೆ. ಸಾಧ್ಯ ಆದ್ರೆ ಟೈಲೆಂಡ್ ಇದ್ದಾನೆ ಅಂದ್ರೆ ಹಿಂದೆ ಕೊನೆಯಿಂದ ನೀರು ಕೊಟ್ಕೊಂಡು ಬರುವಂತ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ನಾವು ನೋಡ್ತೇವೆ. ಮೂರನೇದು, ಇನ್ನೂ ಅಲ್ಲಿ ನಮ್ಗೇನಾದ್ರೂ ಈಗ ಎತ್ತುವಂತ ನೀರು ಕೊನೆಗೆ ತಲುಪಿಸ್ಲಿಕ್ಕೆ ಕೊರತೆ ಬರುತ್ತೆ ಅಂದ್ರೆ ಅಲ್ಲೇ ಮೂಲದಲ್ಲಿ ಇನ್ನ ಹೆಚ್ಚುವರಿ ನೀರನ್ನ ಕೂಡಿ ಹಾಕುವಂತ ಕೆಲಸವನ್ನು ಕೂಡ ನಾವು ಪರಿಶೀಲನೆ ಮಾಡ್ತೇವೆ ಅಂತ ಕೂಡ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಈ ಭಾಗದ ವಿತರಣಾ ಕೆಲಸಗಳು ಆಗಿಲ್ಲ. ವಿತರಣಾ ಕೆಲಸ ಆಗಬೇಕಾದ್ರೆ ಇಲ್ಲಿ ಜಲಾಶಯ ಬಗ್ಗೆ ಒಂದು ಅಂತಿಮ ತೀರ್ಮಾನ ಆಗಬೇಕು ದೊಡ್ಡಬಳ್ಳಾಪುರದಲ್ಲಿ. ಅದನ್ನು ಕೂಡ ನಾವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿದ್ದೇವೆ. ಅವರು ಸದ್ಯದಲ್ಲೇ ಇದ್ರ ಬಗ್ಗೆ ಒಂದು ಸಭೆಯನ್ನ ಕರೆದು ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ಒಂದು ಕಡೆ ನೀರು ಲಿಫ್ಟ್ ಮಾಡುವಂತಹದ್ದು ಸಂತೋಷದ ವಿಷಯ ಆದರೂ ಕೂಡ ಈ ಭಾಗದಲ್ಲಿ 3 ಜಿಲ್ಲೆಗೆ ನಾವು ಅಂತಿಮವಾಗಿ ನೀರು ಕೊಡಬೇಕಾದ್ರೆ ಇನ್ನೂ ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ. ಹೋದ ಸರ್ಕಾರದಲ್ಲಿ 4 ವರ್ಷದಲ್ಲಿ ಆ ಕೆಲಸಗಳು ಆಗಲಿಲ್ಲ.
ಅದನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಈಗ ಅದು ಹಿಂದಿನವರು ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ. ಯಾಕಂದ್ರೆ ಅವರಿಗೆ ಆ ಜವಾಬ್ದಾರಿ ಇರಲಿಲ್ಲ, ಅವರಿಗೆ ಆ ಒಂದು ಭಾವನೆನೂ ಕೂಡ ಇರಲಿಲ್ಲ. ಆದ್ರೆ ನಾವು ಜನಗಳಿಗೆ ಮಾತನ್ನ ಕೊಟ್ಟಿದ್ದೇವೆ, ಮಾತು ಪ್ರಕಾರ ನಡ್ಕೊಳ್ಬೇಕು ಅನ್ನೋ ವಿಷಯವನ್ನ ಕ್ಯಾಬಿನೆಟ್ ಅಲ್ಲಿ ಶ್ರೀಯುತ ಕೆ ಎಚ್ ಮುನಿಯಪ್ಪನವರು, ನಾನು ಹಾಗೂ ನಮ್ಮ ಜೊತೆಗೆ ಡಾಕ್ಟರ್ ಸುಧಾಕರ್ ಮೂವರು ಕೂಡ ಒಕ್ಕೊರಲಿನಿಂದ ಒತ್ತಾಯ ಮಾಡಿದ್ದೇವೆ. ಸೊ ಖಂಡಿತವಾಗಿ ತಾವೇನ್ ಕೇಳ್ತಾ ಇದ್ದೀರಾ, ಈ ಭಾಗಕ್ಕೆ ಯಾವಾಗ ಬರುತ್ತೆ ಅನ್ನುವಂತ ಪ್ರಶ್ನೆ ಅದು ನೀವು ಕೇಳ್ತಾ ಇರೋದು ಅಷ್ಟೇ ಅಲ್ಲ, ನಾವು ಅದರ ವಿಷಯದಲ್ಲಿ ಬೆನ್ನತ್ತಿದ್ದೇವೆ. ಈ ಭಾಗದಲ್ಲಿ ಎಷ್ಟು ಕೆಲಸ ಆಗಬೇಕಾಗಿತ್ತು ಅಷ್ಟು ಪ್ರಗತಿ ಆಗಿಲ್ಲ. ಆ 4 ವರ್ಷ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಒಂದು ಜಲಾಶಯಕ್ಕೆ ಒಂದು ಅಂತಿಮ ರೂಪವನ್ನು ಕೊಡುವಂತ ಕೆಲಸ ಆಗಲಿಲ್ಲ. ಇವೆಲ್ಲ ನಾವು ಮರೆತಿಲ್ಲ. ಖಂಡಿತವಾಗಿ ಇದರ ಕಡೆಗೆ ನಾವು ಮೂವರು ಕೂಡ ಆದ್ಯತೆಯನ್ನು ಕೊಡ್ತೇವೆ. ನಮ್ಮ ಜೊತೆಗೆ DCM, CM ಇಬ್ಬರು ಕೂಡ ನಮಗೆ ಅಭಯವನ್ನ ನೀಡಿದ್ದಾರೆ. ಇಲ್ಲ, ನಿಮ್ಮ ಹಿತಾಸಕ್ತಿಯನ್ನ ಕಾಪಾಡ್ತೇವೆ ಅಂತ ಆ ಪ್ರಯತ್ನವನ್ನ ನಾವು ಮಾಡ್ತೇವೆ. ಸರ್, ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲೇ ಸುಮಾರು 5 ಎಕರೆ ಒತ್ತುವರಿ ಆಗಿದೆ, ಎಲ್ಲ ಆದೇಶ ಆಗಿದೆ, ಆದರೂ ತೆರವುಗೊಳಿಸಿಲ್ಲ, ಪ್ರಭಾವಿಟ್ಟಿದ್ದಾರೆ ಅನ್ನೋ ಕಾರಣ ತೆರವಾಗಿಲ್ಲ. ಅದು ನಾವು ಒತ್ತುವರಿಗೆ ತುಂಬಾ ನೋಟಿಸ್ ಅರ್ಜಿ ಕೊಟ್ಟಾಗಿದೆ. ಆರ್ಡರ್ ಕೂಡ ಮಾಡಿದ್ದೇನೆ. ಸರ್, ದೇವನಹಳ್ಳಿ ಪಟ್ಟಣ ಅಭಿವೃದ್ಧಿ ಹೊಂದ್ತಾ ಇದ್ರು ಕೂಡ ಫುಟ್ಪಾತ್ ಪಾದಚಾರಿ ರಸ್ತೆಗಳನ್ನ ಇವರು ಫುಟ್ಪಾತ್ ಅಂಗಡಿಗಳವರು ಒತ್ತುವರಿ ಮಾಡಿ ಪರ್ಮನೆಂಟ್ ಸ್ಥಾವರಗಳ ತರ ಕಟ್ಕೊಂಡಿರೋದ್ರಿಂದ ಈಗ ವಾಹನಗಳಿಗೆ ಸಾರ್ವಜನಿಕ ಓಡಾಡೋದಕ್ಕೆ ತೊಂದರೆ ಆಗ್ತದೆ. ಇತ್ತೀಚೆಗಂತೂ ಕೆಲವರು ಹೆದ್ದಾರಿಗೆ ಸಿಮೆಂಟ್ ಮಾಡ್ಕೊಂಡು ನಮ್ದೇನೋ ಸ್ವಂತ ಅನ್ನಂಗೆ ಮಾಡ್ತಾರೆ. ಸ್ಥಳೀಯ ಆಡಳಿತ ಕಣ್ಣು ಮುಚ್ಕೊಂಡು ಕೂತಿದೆ. ಮತ್ತೊಂದು, ರಾಜಕಾಲುವೆಗಳು ಒತ್ತುವರಿಂದ ಮಳೆ ಸ್ವಲ್ಪ ಬಂದರೂ ಕೂಡ ಕೆಂಪೇಗೌಡ ಸರ್ಕಲ್ ಅನ್ನೋದು ಬೆಂಗಳೂರು ಮುಖ್ಯ ಹೆದ್ದಾರಿ ಮತ್ತೆ ಎಲ್ಲ ಬಾಳೆ ಬಸ್ ಸ್ಟ್ಯಾಂಡ್ ಎಲ್ಲರೂ ನೀರೆಲ್ಲ ಜಲಾವೃತ ಆಗ್ಬಿಟ್ಟು ಕೆರೆ, ದೊಡ್ಡ ಕೆರೆಗಳ ತರ ಆಗ್ಬಿಡ್ತಿತ್ತು. ಅವನು ಏನನ್ನ ಅಲ್ಲಿ ಕ್ಲಿಯರ್ ಮಾಡಿದ್ವಿ. ಇದರಲ್ಲಿ ಆಡುವಾಗಿ ಎಷ್ಟೇ ಮಳೆ ಹೋಗೋದಾಗಿದೆ. ಎರಡನೇದು 4 ಲೈನ್ಸ್ ಮಾಡಿದ್ವಿ. ಆಕಾಶ್ ಮೆಡಿಕಲ್ ಕಾಲೇಜಿಂದ ನಂದಿ 4 ಲೈನ್ಸ್ ಮುಗಿದಾಗಿಂದ ಹಣ ಕೂಡ ಬಂದಿದೆ. ಕಾಂಕ್ರೀಟ್ ರೋಡ್ ಅದು ಕಂಪ್ಲೀಟ್ ಆಗಿ ಇಲ್ಲಿ ಮೆಡಿಕಲ್ ಕಾಲೇಜಿಂದ ನಂದಿ 4 ಲೈನ್ಸ್ ಮತ್ತು ಚಿರಂಜೀವಿ ಮತ್ತು ಜನ ಪಾದಚಾರಿಗೆ ದೇವರಲ್ಲಿ ವಿಜಯಪುರ ಎರಡೂ ಈ ಕಾರ್ಯಕ್ರಮ ಸ್ವಲ್ಪ ಸರ್, ಈಗ ಕೋವಿಡ್ ವಿಚಾರಕ್ಕಂತ ಮೈಕಲ್ ಪುನ್ ಅವರ ವರದಿ ಸಲ್ಲಿಕೆ ಆಗಿದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಮೈಕಲ್ ಪೂನ ಅವರು ವರದಿಯನ್ನ ಕೊಟ್ಟಿದ್ದಾರೆ. ವರದಿಯನ್ನ ನಾವಿನ್ನೂ ನೋಡಿಲ್ಲ. ಕೋವಿಡ್ ಸಂದರ್ಭದಲ್ಲಿ ವ್ಯಾಪಕವಾಗಿ ಹಣ ದುರುಪಯೋಗ ಆಗಿರುವಂತಹದ್ದು ಜಗಜ್ಜಾಗಿರಾಗಿರುವ ವಿಷಯ. ಒಂದು ಕಡೆ ಜನ ಕೋವಿಡ್ಗೆ ಪ್ರಾಣ ಕಳ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಆವತ್ತು ಕೆಲವು ಅಧಿಕಾರಿಗಳು, ರಾಜಕಾರಣಿಗಳು ದುಡ್ಡು ಮಾಡೋದಕ್ಕೆ ಜನಗಳ ಸಾವನ್ನ ಉಪಯೋಗಿಸ್ಕೊಂಡಿರೋದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಇದನ್ನ ಬರೀ ನಾವು ಬಾಯಿ ಮಾತಿನಲ್ಲಿ ಹೇಳಿದ್ರೆ ರಾಜಕೀಯ ಆರೋಪ ಪ್ರತ್ಯಾರೋಪ, ಕೆಸರು ಎರಚಾಟ ಆಗುತ್ತೆ ಅಂತೇಳಿ ಒಬ್ಬ ನ್ಯಾಯಮೂರ್ತಿ ಜಡ್ಜ್ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನ ರಚನೆ ಮಾಡಿದ್ದೇವೆ. ಅವರು ಒಂದು ಮೊದಲನೇ ವರದಿಯನ್ನ ಕೊಟ್ಟಿದ್ದಾರೆ, ಹಾಗೂ ಅಂತಿಮ ವರದಿಯನ್ನು ಕೂಡ ಕೊಡ್ತಾರೆ. ಯಾಕೆಂದ್ರೆ ಏನು ತಪ್ಪು ನಪ್ಪಾಗಿದೆ ಅನ್ನೋದನ್ನ ಯಾರಾದ್ರೂ ತನಿಖೆ ಮಾಡಿ ಸೂಕ್ತ ವ್ಯಕ್ತಿಗಳು ಹೇಳ್ಬೇಕು. ಬಿಟ್ರೆ ನಾವು ನೀವು ಆರೋಪ ಮಾಡಬಹುದು, ಆರೋಪ ಎಲ್ಲಾನು ಕೂಡ ಸತ್ಯ ಆಗೋದಿಲ್ಲ, ಆರೋಪ ಎಲ್ಲವೂ ಕೂಡ ಸಾಬೀತಾಗೋದಿಲ್ಲ. ನಾವು ರಾಜಕೀಯ ಕಾರಣಕ್ಕೆ ಆರೋಪ ಮಾಡುವಂತಹದ್ದು ಕೂಡ ಕೆಲವು ಸಂದರ್ಭದಲ್ಲಿ ಇರಬಹುದು. ಆದ್ರೆ ಇವತ್ತು ಒಬ್ಬ ನಿಷ್ಠಾವಂತ ನ್ಯಾಯಾಧೀಶರು ತನಿಖಾ ವರದಿಯನ್ನ ನೀಡಿದ್ದಾರೆ. ಏನಿದೆ ಅನ್ನೋದನ್ನ ನಾವು ಕೂಡ ಅಧ್ಯಯನ ಮಾಡ್ತೇವೆ. ಅದ್ರ ಮೇಲೆ ಮುಂದೆ ಕ್ರಮವನ್ನು ಕೂಡ ನಾವು ಜರುಗಿಸ್ತೇವೆ. ಅವರು ನ್ಯಾಯಾಧೀಶರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಿ ವರದಿಯನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಸರ್ಕಾರ ಮುಂದಿನ ಕೆಲಸವನ್ನು ಕೂಡ ಮಾಡ್ತೇವೆ. ಒಂದು ನ್ಯಾಯ, ತನಿಖೆ, ತಪ್ಪು ನೆಪ್ಪು ನ್ಯಾಯಯುತವಾಗಿ ಆಗಬೇಕು. ಬಿಟ್ರೆ ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸೋದು ಆಗೋದಿಲ್ಲ. ಅದನ್ನ ಮಾಡೋದನ್ನ ಬಿಟ್ಟು ನಮ್ಮ ಸರ್ಕಾರ ನಿಯಮಬದ್ಧವಾಗಿ ತಪ್ಪಾಗಿದೆಯಾ ಇಲ್ಲವಾ, ತಪ್ಪಾಗಿದ್ರೆ ಏನ್ ತಪ್ಪಾಗಿದೆ, ಅದಕ್ಕೆ ಏನು ಶಿಕ್ಷೆ, ಇದನ್ನ ಒಂದು ನಿಯಮಬದ್ಧವಾಗಿ ಮಾಡುವಂತ ಕೆಲಸಕ್ಕೆ ಮೈಕಲ್ ಪುನಾ ಅವರ ಆಯೋಗನೇ ಒಂದು ಉದಾಹರಣೆ. ನಾವು ಕೂಡ ಸುಮ್ಮನೆ
ಯಾರ ಮೇಲೇನೋ ತೇಜೋವಧೆ ಮಾಡೋದಾಗ್ಲಿ, ವಿಚಂಡಿಂಗ್ ಮಾಡೋದಾಗ್ಲಿ ರಾಜಕೀಯ ಸೇಡಿನ ಕ್ರಮ ಅಲ್ಲ. ಇದನ್ನ ಒಂದು ವ್ಯವಸ್ಥಿತವಾಗಿ ನಿಯಮದ ಪ್ರಕಾರವಾಗಿ, ಕಾನೂನು ಪ್ರಕಾರವಾಗಿ ತಪ್ಪು ನಪ್ಪುಗಳನ್ನ ಅಧ್ಯಯನ ಮಾಡಿ, ತನಿಖೆ ಮಾಡಿ, ತಪ್ಪು ಮಾಡಿರೋರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹದ್ದನ್ನು ಖಂಡಿತವಾಗಿ ಮಾಡ್ತೇವೆ. ಸರ್, ಈಗ ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ 3-4 ತಿಂಗಳಿಂದ ನೋಡೋಣ, ಅದು ಸಮಸ್ಯೆ ಏನಿದೆ ಅನ್ನೋದನ್ನ ಖಂಡಿತವಾಗಿ ಸರ್ಕಾರ ನಾವು ಮಾತಾಡ್ತೇವೆ. ಈ ವಾರ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅಲ್ಲಿ ಮಾತಾಡಿ ಅದಕ್ಕೆ ಪರಿಹಾರ ಯಾಕಂದ್ರೆ ಸದನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961 ಸೆಕ್ಷನ್ 63 ಸಂವಿಧ ಅದರ ಆತ್ಮನೆ ಕಿತ್ತು ಬಿಸಾಕಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಇದ್ರ ಬಗ್ಗೆ ಹೇಳೋದಂದ್ರೆ ನೋಡೋಣ, ವಿಷಯ ಚರ್ಚೆಯಲ್ಲಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ಸಲಹೆಯನ್ನ ಕೊಟ್ಟಿದ್ದಾರೆ. ಅದನ್ನ ಕ್ಯಾಬಿನೆಟ್ ಅಲ್ಲಿ ಅಂತಿಮವಾಗಿ ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಸರ್ ಹೊಸಕೋಟೆ ತಾಲೂಕು ಥ್ಯಾಂಕ್ ಯು.